ಏನಪ್ಪಾ ಡೀಮ್ಡ್ ಯೂನಿವರ್ಸಿಟಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇದೊಂದು ಟಾಪ್ ಯೂನಿವರ್ಸಿಟಿ ಆಗಿರುತ್ತೆ ಕರ್ನಾಟಕದಲ್ಲಿ. ಮ್ಯಾಂಗ್ಳೂರ್ ಮತ್ತೆ ಬೆಂಗಳೂರಲ್ಲಿ ಇದೆ. ಇದರಲ್ಲಿ ಕಾಲೇಜಸ್ ಅಲ್ಲಿ ಅಡ್ಮಿಷನ್ಗಳು ಓಪನ್ ಆಗಿದೆ. ಎಲ್ಲಾ ಕೋರ್ಸಸ್ ಕೂಡ BBA, BCom, BSc, ಅಲೈಡ್ ಸೈನ್ಸ್ ಎಲ್ಲದಕ್ಕೂ ಕೂಡ ಓಪನ್ ಆಗಿದೆ. ಈ ಕಾಲೇಜ್ಗೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇದೆ, ಫಿಲ್ ಅಪ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು ಇವಾಗ ನೀಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಮತ್ತೆ ಈ ಎರಡೂ ಮಾಹಿತಿಗಳನ್ನ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಿರ್ಬೇಕು. ಏನಾದ್ರೂ ತಪ್ಪಾಗಿ ನೀವು ಅಪ್ಲೈ ಮಾಡ್ತು ಅಂದ್ರೆ ಅದ್ರ ಎಫೆಕ್ಟ್ ನಿಮ್ಗೆ ಇವಾಗ ಗೊತ್ತಾಗಲ್ಲ. ನೀವು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ ಬರ್ತಿರಲ್ಲ, ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ಇವಾಗ ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವೆರಡು ಮಾಹಿತಿಗಳು ಕರೆಕ್ಟ್ ಆಗಿ ಇರಲೇಬೇಕು, ಏನು ವಿದ್ಯಾರ್ಥಿಗಳು ತಪ್ಪನ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಇವಾಗ ವಿಡಿಯೋನ ಮೊದಲಿಂದ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಹೋಗ್ಬಿಟ್ಟಾನೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇವಾಗ NTA ನೀಟ್ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ. ಇವಾಗ ಆಗ್ಲೇ ನೀವು ಅರ್ಧ ಜನ ಅಪ್ಲೈ ಮಾಡಿರ್ಬೋದು, ಇನ್ನೊಂದು ಅರ್ಧ ಜನ ಅಪ್ಲೈ ಮಾಡ್ದೇನೆ ವೆಯ್ಟ್ ಕೂಡ ಮಾಡ್ತಾ ಇರ್ಬೋದು. ಓಕೆನಾ? ಇವಾಗ ನೀಟ್ ಅಪ್ಲಿಕೇಶನ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ, ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು. ಇವಾಗ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಮಾರ್ಚ್ 8ನೇ ತಾರೀಕು ಇಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕು. ಓಕೆನಾ? ಇಲ್ಲಿ ಎಲ್ಲರೂ ಕೂಡ ನೀವು ನೀಟ್ ಅಪ್ಲಿಕೇಶನ್ ಹಾಕ್ತೀರಾ. ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ KA ಅಪ್ಲಿಕೇಶನ್ ಏನಿದೆಯಲ್ಲ ಸೇಮ್ ಅದೇ ರೀತಿ ನಿಮಗೆ ಅಲ್ಲಿ ಕ್ಯಾಟಗರಿನ ಕೇಳ್ತಾರೆ, ಸರ್ಟಿಫಿಕೇಟ್ ನಂಬರ್ನ ಕೇಳ್ತಾರೆ. ಇಲ್ಲಿ ಬರೋದೇನೆ ಟ್ವಿಸ್ಟ್. ಓಕೆನಾ? ಇಲ್ಲಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಕರ್ನಾಟಕದಲ್ಲಿ, ಅದು ಕರ್ನಾಟಕ ಕೌನ್ಸಿಲಿಂಗ್ ಮಾತ್ರ ಅಪ್ಲೈ ಆಗುತ್ತೆ. ಓಕೆನಾ? ಇಲ್ಲಿ NTA ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಅಲ್ಲಿ ಕ್ಯಾಟಗರಿ ಬಂದ್ಬಿಟ್ಟು OBC ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಹತ್ರ ಒಂದು ಸೆಂಟ್ರಲ್ OBC ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅವಾಗ ಮಾತ್ರ ನಿಮಗೆ ಅದು OBC ರಿಸರ್ವೇಶನ್ ಅಪ್ಲೈ ಆಗುತ್ತೆ. ನೀವೇನಾದ್ರೂ ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಇನ್ಕಮ್ ಸರ್ಟಿಫಿಕೇಟ್ನ ಇಟ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಇಸ್ಕೊಂಡಿರೋದನ್ನ ಇಟ್ಕೊಂಡು ಏನಾದರೂ ಅಪ್ಲೈ ಮಾಡ್ತೀರಾ ಅಂದರೆ NTA ಅಪ್ಲಿಕೇಶನ್ಗೆ ನೀಟಿಗೆ ನಿಮಗೆ ಕೌನ್ಸಲಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗ್ಬೋದು. ಕೇರ್ಫುಲ್ ಆಗಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡು ನಂತರ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಡೇಟ್ ಮಾಡಿ. ಓಕೆನಾ? ಈ ಸ್ಟೂಡೆಂಟ್ಗಳು ಸೆಕೆಂಡ್ ಮಿಸ್ಟೇಕ್ ಏನ ಮಾಡ್ತಾರ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮಗೇನಾದರೂ ಒಂದು ಪೇಯ್ಡ್ ಕೌನ್ಸಲಿಂಗ್ ಸಪೋರ್ಟ್ ಬೇಕಾಗಿದೆ ನಿಮ್ಮ NTA ನೀಟ್ ಅಪ್ಲಿಕೇಶನ್ ಅಂದ ಹಿಡಿದು ನೀವು ಅಂಟಿಲ್ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತು ಮೆಂಬರ್ಶಿಪ್ಗೆ ಜಾಯ್ನ್ ಆಗೋಕ್ಕೆ ಅಂದರೆ ನೀವು ನಂತರ ವಾಟ್ಸಪ್ ಮಾಡಾದ್ಮೇಲೆ ಕಾಲು ಕೂಡ ಮಾಡ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸಾಕಷ್ಟು ಜನ ಇಲ್ಲಿ ತಪ್ಪು ಮಾಡೋದು ಇನ್ನೊಂದು ಕಡೆ ಎಲ್ಲಿ ಅಂದರೆ, ಇಲ್ಲಿ ನೀವೆಲ್ಲರೂ ಕೂಡ ಏನು ಮಾಡ್ತೀರಾ ಅಂದರೆ NTA ನೀಟ್ ಅಪ್ಲಿಕೇಶನ್ ಹಾಕ್ತೀರಾ, ಎಲ್ಲ ಸ್ಟೆಪ್ಪು ಕೂಡ ಫಿಲ್ ಮಾಡ್ತಾ ಬರ್ತಾ ಇರ್ತೀರಾ. ನೆಕ್ಸ್ಟ್ ಒಂದು ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಸ್ಟಡಿ ಡೀಟೇಲ್ಸ್ನ ಕೇಳ್ತಾರೆ. ಇಲ್ಲಿ ಕ್ಲಾಸ್ 10ದು ಡೀಟೇಲ್ಸ್ಗಳನ್ನ ಕೇಳ್ತಾರೆ. ಅವಾಗ ನಿಮ್ಮ ಕ್ಲಾಸ್ 10ದು ಏನು ರಿಜಿಸ್ಟರ್ ನಂಬರ್ ಹಾಕ್ತೀರಾ, ಸ್ಕೂಲ್ ಅಡ್ರೆಸ್ ಹಾಕ್ತೀರಾ, ಎಲ್ಲ ಡೀಟೇಲ್ಸು ಕೂಡ ಹಾಕ್ತೀರಾ. ಓಕೆನಾ? ನಂತರ ಸೆಕೆಂಡ್ PUC ಡೀಟೇಲ್ಸ್ನ ಕೇಳುತ್ತೆ. ಅಲ್ಲಿ ಸೆಕೆಂಡ್ PUC ಡೀಟೇಲ್ಸ್ಗಳನ್ನ ಕೇಳಬೇಕಾದ್ರೆ ನೀವು ಫ್ರೆಶರ್ಸ್ ಆಗಿತ್ತು ಅಂದರೆ ಏನು ಕೂಡ ತಲೆನೋವಿಲ್ಲ, ಅದು ಆಟೋಮೆಟಿಕ್ ಆಗಿ ಕೋಡೋನ್ ಅಂತ ಸೆಲೆಕ್ಟ್ ಆಗುತ್ತೆ, ನಿಮ್ಗೇನು ಪ್ರಾಬ್ಲಮ್ ಬರಲ್ಲ. ಕೆಲವ್ರದ್ದು ಯಾವ ರೀತಿ ಸಿಚುವೇಶನ್ ಆಗಿರುತ್ತೆ ಅಂದರೆ ಲಾಸ್ಟ್ ಇಯರ್ ನೀಟ್ ಎಕ್ಸಾಮ್ ಬರೆದಿರ್ತಾರೆ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿರ್ತಾರೆ, ಆದರೆ ಸೀಟ್ ಸಿಕ್ಕಿರಲ್ಲ, ಡ್ರಾಪರ್ಸ್ಗಳಾಗಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅದು ಕೋಡ್ 2 ಸೆಲೆಕ್ಟ್ ಮಾಡಬೇಕಾ, ಕೋಡ್ 3 ಸೆಲೆಕ್ಟ್ ಮಾಡಬೇಕಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ನೀವೇನಾದರೂ CBSE ಓದಿದ್ದೀರಾ ಸೆಕೆಂಡ್ PUCನ ಅಂದರೆ ನೀವು ಕೋಡ್ 2ನ ಸೆಲೆಕ್ಟ್ ಮಾಡಬೇಕು, CBSE ಡ್ರಾಪರ್ಸು. ಓಕೆನಾ? ನೀವೇನಾದರೂ ಸೆಕೆಂಡ್ PUCನ ಕರ್ನಾಟಕ ಬೋರ್ಡ್ ಎಕ್ಸಾಮ್ ಅಂದರೆ ಕರ್ನಾಟಕ ಬೋರ್ಡ್ ಕಡೆಯಿಂದ ನೀವು ಸೆಕೆಂಡ್ PUCನ ಪಾಸ್ ಆಗಿದ್ದೀರಾ ಅಂದರೆ ನೀವು ಡ್ರಾಪರ್ ಸ್ಟೂಡೆಂಟ್ಸ್ಗಳು ಕೋಡ್ 3ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಈ ಒಂದು ಕೋಡ್ ಕೂಡ ನೀವು ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ಮಾಡಿದ್ರೆ ಮುಂದೆ ನಮಗೆ ನಿಮ್ಮ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದ್ರೆ ಕೆಲವು ಪ್ರಾಬ್ಲಮ್ಗಳು ಬರ್ಬೋದು. ಸರಿನಾ? ಇವಾಗ ಸದ್ಯಕ್ಕೆ ಇವೆರಡು ವಿಚಾರಗಳಲ್ಲಿ ನೀವು ಗಮನ ವಹಿಸಿ ಕರೆಕ್ಟಾಗಿ ನೀಟ್ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟ್ ನಿಮಗೆ ಫರ್ದರ್ ನೀಟ್ ಅಪ್ಡೇಟ್ಸ್ ಏನು ಕೂಡ ಮಿಸ್ ಆಗಬಾರ್ದಂದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿಯ ಒಂದು ಅಪ್ಡೇಟ್ಸನ್ನು ತಿಳಿಸಿ.